ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಆಗಿರೋ ಸ್ಟಡ್ಸ್ ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ. ಇಲ್ಲಿ ನಾನು ಮಲ್ಟಿ ಕಲರ್ ಡ್ರಾಪ್ ಕುಂದನ್ಸ್ನ ತಗೊಂಡಿದ್ದೀನಿ. ಫಸ್ಟ್ OHP ಶೀಟ್ ಮೇಲೆ ರೌಂಡ್ ಶೇಪ್ ಆಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಅದಕ್ಕೆ ಡ್ರಾಪ್ ಕುಂದನ್ಸ್ ಇರ್ತಾವಲ್ಲ ಮಲ್ಟಿ ಕಲರ್, ಅದನ್ನ ಈ ರೀತಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಇಟ್ಕೊಂತ ಹೋಗಬೇಕು ರೌಂಡ್ ಶೇಪ್ ಆಗಿ. ನಾನಿಲ್ಲಿ ನನ್ನ ಹತ್ರ ಯಾವುದೇ ಕಲರ್ ಇದ್ದಾವೋ ಆ ಕಲರ್ಸ್ ಎಲ್ಲ ತಗೊಂಡು ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ವಲ್ಪ ಕಲರ್ಸ್ ಇದ್ರೆ ಸ್ವಲ್ಪ ಕಲರ್ಸ್ನ ಡಬಲ್ ಹಾಕಿ ಮಾಡ್ಕೋಬಹುದು. ಹೀಗೆ ಮಲ್ಟಿ ಕಲರ್ ಇಯರಿಂಗ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಎಲ್ಲ ಡ್ರೆಸ್ಗೂ ಎಲ್ಲ ಇದಕ್ಕೂ ಮ್ಯಾಚ್ ಆಗುತ್ತಂತ ನಾನು ಮಲ್ಟಿ ಕಲರ್ನ ಚೂಸ್ ಮಾಡಿ ಮಾಡ್ತಾ ಇದ್ದೀನಿ. ಇಯರಿಂಗ್ಸ್ ಬಂದ್ಬಿಟ್ಟು ನನಗೆ ನೋಡಿ ಇದೆಲ್ಲ ರೌಂಡ್ ಶೇಪ್ ಹಾಕೊಂಡಾದ್ಮೇಲೆ ಮಿಡಿಲ್ ಅಲ್ಲಿ ಗ್ಲೂ ಅಪ್ಲೈ ಮಾಡಿಬಿಟ್ಟು ಇಲ್ಲಿ ಐ ಶೇಪ್ ಕುಂದನ್ ಮಲ್ಟಿ ಕಲರ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ 5 ಕಲರ್ಸ್ ನ ತಗೊಂಡು ಇಡ್ತಾ ಇದ್ದೀನಿ, ಮಿಡಿಲ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಶುಗರ್ ಬೀಡ್ ಒಂದು ತಗೊಂಡು ಶುಗರ್ ಬೀಡ್ಸ್ ನ ಮಿಡಿಲ್ ಅಲ್ಲಿ ಇಡ್ತಾ ಇದ್ದೀನಿ. ಅದಾದ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಗ್ಲೂ ಅಪ್ಲೈ ಮಾಡಿಬಿಟ್ಟು 3mm ವೈಟ್ ಹಾಫ್ ಪರ್ಲ್ ಇರುತ್ತಲ್ಲ ಆ ಹಾಫ್ ಪರ್ಲ್ ನ ಮಿಡಿಲ್ ಅಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ನೋಡಿ ಲುಕ್ ಅಂತೂ ಹೀಗಿತ್ತು, ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿದೆ. ಸಿಂಪಲ್ ಆಗಿ ಇಟ್ಕೊಂಡ್ರು ಗ್ರ್ಯಾಂಡ್ ಲುಕ್ ಕಾಣುತ್ತೆ ಈ ಇಯರಿಂಗ್ಸ್. ಇದು ಫುಲ್ ಎಲ್ಲ ಡ್ರೈ ಆದ್ಮೇಲೆ OHP ಶೀಟ್ ಎಕ್ಸ್ಟ್ರಾಸ್ ಇರೋದೆಲ್ಲ ಕಟ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಸ್ಟಡ್ ಬ್ಯಾಕ್ ಪಿನ್ ಇರುತ್ತಲ್ಲ ಆ ಪಿನ್ ತಗೊಂಡು ಇದನ್ನ ಬ್ಯಾಕ್ ಸೈಡ್ ಪ್ಲೇಸ್ ಮಾಡ್ಕೋಬೇಕು. ಅದಾದ್ಮೇಲೆ ವ್ಯಾಕ್ ಶೀಟ್ ಇರುತ್ತಲ್ಲ ಅದು ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡ್ಕೊಂಡು ಹೋಲ್ ಇಟ್ಕೊಂಡು ಅದಕ್ಕೂ ಗ್ಲೂ ಅಪ್ಲೈ ಮಾಡ್ಕೊಂಡು ಈ ರೀತಿ ಸ್ಟಿಕ್ ಮಾಡ್ಕೊಂತಾ ಇದ್ದೀನಿ. ನಿಮ್ಗೆ ಮಲ್ಟಿ ಕಲರ್ಸ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಯಾವುದೇ ಕಲರ್ಸ್ ಇದ್ರೂ ಆ ಕಲರ್ನ ಈ ರೀತಿ ಮಾಡ್ಕೊಂಡು ಇಟ್ಕೋಬಹುದು. ದೊಡ್ಡ ಸೈಜ್ ಬೇಡ ಅಂದ್ರೆ ಚಿಕ್ಕ ಸೈಜ್ ಅಲ್ಲೂ ಮಾಡ್ಕೊಂಡು ಇಟ್ಕೋಬಹುದು. ಈ ತರದೇನೆ ಇನ್ವಿಸಿಬಲ್ ಚೈನ್ ಚೌಕರ್ ಸೆಟ್ ಹಾಗೆ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಿಂಪಲ್ ಆಗಿ ಪ್ಲೈನ್ ಡ್ರೆಸ್ ಮೇಲಾಗ್ಲಿ ಪ್ಲೈನ್ ಸ್ಯಾರಿ ಮೇಲಾಗ್ಲಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ ಅಂತೂ. ಈ ಇಯರಿಂಗ್ಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಬ್ಯಾಕ್ ಸೈಡ್ ಎಲ್ಲ ವ್ಯಾಕ್ ಶೀಟ್ ಎಲ್ಲ ಡ್ರೈ ಆದ್ಮೇಲೆ ಫುಲ್ ಇನ್ನ ಎಕ್ಸ್ಟ್ರಾಸ್ ಏನಾದ್ರೂ ಇದ್ರೆ ನೀಟ್ ಆಗಿ ಕಟ್ ಮಾಡ್ಕೋಬೇಕು. ಅದೇ ರೀತಿ ನಾನು ಇನ್ನೊಂದು ಕಿವಿಗಳದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಅಲ್ಲ. ಯಾರಿಗೆಲ್ಲ ಇಯರಿಂಗ್ಸ್ ಇಷ್ಟ ಆಗಿದೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಇನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.